ಎಲ್ಲರಿಗೂ ನಮಸ್ಕಾರ. ನಾನು ರಾಣಿ ಸುಬ್ರಹ್ಮಣ್ಯನ್, KTC ಮ್ಯಾನುಫ್ಯಾಕ್ಚರ್ಸ್ ನಿಂದ ನಿಮ್ಮೆಲ್ಲರಿಗೂ ಸ್ವಾಗತ ಮಾಡ್ತೀನಿ KTC ಫ್ಯಾಕ್ಟರಿಯಲ್ಲಿ. ಸೊ ಎಲ್ಲರಿಗೋಸ್ಕರ ಇವತ್ತು ನಾನು ನಿಮಗೋಸ್ಕರ ಒಂದು ಮುಖ್ಯವಾಗಿ ಬಿಸ್ನೆಸ್ ಪಾಯಿಂಟ್ ರಿಲೇಟೆಡ್ ಐಡಿಯಾ ಶೇರ್ ಮಾಡ್ಕೊಳ್ಳೋಕ್ಕೆ ಭಾವಿಸ್ತೀನಿ. ಸೊ KTC ಫ್ಯಾಕ್ಟರಿನಿಂದ ಎಷ್ಟು ವಿಡಿಯೋಸ್ ನೀವು ನೋಡ್ತಾ ಇರ್ತೀರಾ. ಸೊ ಇವತ್ತು ನಿಮಗೆ ಒಂದು ಬಟ್ಟೆ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಏನಕ್ಕೆ ತುಂಬ ಮುಖ್ಯವಾಗಿದೆ, ಒಂದು ಪಾಯಿಂಟ್ನ ನಾವು ಫೋಕಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕೆಲವು ಐಡಿಯಾಸ್ ನಾನು ಶೇರ್ ಮಾಡ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಬಟ್ಟೆ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಬೇಕು, ನಿಮಗೆ ಗ್ರೋತ್ ಮಾಡಬೇಕು, ಚೇಂಜಸ್ ಮಾಡಬೇಕು ಅನ್ನೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೈಡಲ್ಲಿ ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ರೆಗ್ಯುಲರ್ ಅಪ್ಡೇಟ್ಸ್ಗೆ ನೀವು ನೋಡ್ಬೋದು. ಆ್ಯಂಡ್ ಕ್ಲಾತಿಂಗ್ ಬಿಸ್ನೆಸ್ ಡೈರೆಕ್ಟ್ KTC ಟೈಅಪ್ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಎನಿ ಇಂಡಸ್ಟ್ರಿ, ಯಾವುದೋ ತಗೊಳ್ಳಿ ನೀವು, ಇಂಡಸ್ಟ್ರೀಸಲ್ಲಿ ಕಸ್ಟಮರ್ ರೋಲ್ ತುಂಬ ಮುಖ್ಯವಾಗಿರುತ್ತೆ. ಆ್ಯಂಡ್ ಕಸ್ಟಮರ್ನ ಹೆಂಗೆ ಟ್ರೀಟ್ ಮಾಡ್ತಾ ಇದ್ದೀವಿ, ಯಾವ ಥರ ನಾವು ಹ್ಯಾಂಡಲ್ ಮಾಡಬೇಕು ಅಂತ ಮುಖ್ಯವಾಗಿ ವಿಷಯ ಇದೆ. ಸೊ ಕ್ಲಾತಿಂಗ್ ಬಿಸ್ನೆಸ್ಸಲ್ಲಿ ಒಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ನಾವು ಇಂಪಾರ್ಟೆಂಟ್ ಆಗಿ ಅದನ್ನು ನಾವು ನೋಡಿಬಿಟ್ಟು ಹ್ಯಾಂಡಲ್ ಮಾಡಬೇಕು. ಅವಾಗೆ ಬಿಸ್ನೆಸ್ ಫ್ಲೋ ಅಲ್ಲಿ ತುಂಬ ಒಂದು ಫ್ಲೋನು ಹೋಗುತ್ತೆ, ಕಸ್ಟಮರ್ಸು ಹ್ಯಾಪಿ ಸಂತೋಷವಾಗಿ ಇರ್ತಾರೆ. ಸೊ ಕಸ್ಟಮರ್ಸ್ಗೋಸ್ಕರ ನೀವೊಂದು ಕ್ಲಾತಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಇಲ್ಲ ಸ್ಟಾರ್ಟಪ್ ಮಾಡಬೇಕು ಅನ್ನೋರಿಗೆ ಮುಖ್ಯವಾಗಿ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂನಿಂದ ಒಂದು ಶಾಪ್ ಇಡ್ತಾ ಇದ್ದೀರಾ ಅಂದರೆ ನಿಮಗೆ ಪಾಯಿಂಟ್ ಲೊಕೇಶನ್ ತುಂಬ ಮುಖ್ಯ. ನೀವು ಯಾವ ಲೊಕೇಶನಲ್ಲಿ ನೀವು ಒಂದು ಶಾಪ್ನ ಇಟ್ಟಿದ್ದೀರಾ ಕ್ಲಾತಿಂಗ್ ಬ್ರ್ಯಾಂಡ್ನ, ಅದು ತುಂಬ ಮುಖ್ಯ. ಸೊ ಕ್ಲಾತಿಂಗ್ ಲೊಕೇಶನ್ ಪಾಯಿಂಟ್ ನೀವು ಚೂಸ್ ಮಾಡೋ ಟೈಮಲ್ಲಿ ಟ್ರಾಫಿಕ್ ವೇ ಇರಬಾರ್ದು, ಒನ್ ವೇ ಇರಬಾರ್ದು, ವಾಕಿಂಗ್ ಅಲ್ಲಿನೂ ಇರ್ತಾರೆ ಅಂದರೆ ವಾಕಿಂಗ್ ಟೈಮಲ್ಲಿ ಬರಬೇಕು, ಈಸಿಯಾಗಿರಬೇಕು ಕಸ್ಟಮರ್ಸ್ಗೆ. ಆ್ಯಂಡ್ ರೀಚ್ ಆಗಬೇಕು ಅನ್ನೋರಿಗೆ ಎಲ್ಲರಿಗೂ ಈಸಿ ಬಸ್ ಫೆಸಿಲಿಟೀಸ್, ಬರೋಕ್ಕೆ ಹೋಗೋಕ್ಕೆ, ಸುಸಲು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಬರ್ತಾರೆ. ಈ ಥರ ಎಲ್ಲ ನೋಡಿಬಿಟ್ಟೆ ನೀವು ಒಂದು ಲೊಕೇಶನ್ನ ಫಿಕ್ಸ್ ಮಾಡಿ. ನೆಕ್ಸ್ಟ್ ಪಾಯಿಂಟ್, ನಿಮ್ಮ ಶಾಪ್ಗೆ ಒಂದು ಹೆಸರು ಇಡ್ತಾ ಇದ್ದೀರಂದರೆ ಕ್ಯಾಚಿ ಆ್ಯಂಡ್ ಸಿಂಪಲ್ ಆಗಿ ಅಟ್ರಾಕ್ಟಿವ್ ಆಗೋ ಹೆಸರು, ನೀವು ಬ್ರ್ಯಾಂಡ್ ಹೆಸರನ್ನ ಇಡಿ ಅಂತ ಹೇಳ್ತೀನಿ. ವಿಸಿಬಲ್ ಆಗಿರಬೇಕು. ನೀವು ಯಾವಾಗಲೂ ಕಸ್ಟಮರ್ಸ್ ಯಾವ ಥರ ನಿಂದು ಬರ್ತಾ ಇದ್ರು, ಐದರ್ ಇಲ್ಲಿಂದ ಬರಲಿ, ಇಲ್ಲಿಂದ ವಿಸಿಬಲ್ ಮಾಡೋ ಥರ ನೀವು ಬ್ರ್ಯಾಂಡ್ನ ನೀವು ಲೊಕೇಶನಲ್ಲಿ ಸೆಟ್ ಮಾಡಿ ಅಂತ ಹೇಳ್ತೀನಿ. ಸೆಕೆಂಡ್ ವಿಷಯ, ಬ್ರ್ಯಾಂಡ್ ನೇಮ್ ತುಂಬ ಮುಖ್ಯ. ನಿಮ್ಮ ಹೆಸರು ಏನು ಇಡ್ತಾ ಇದ್ದೀರಾ ಅಂತ. ಥರ್ಡ್ ಪಾಯಿಂಟ್, ನೀವು ಒಂದು ಶಾಪ್ ಸೆಟ್ ಆದಮೇಲೆ ಒಳಗಡೆ ಆಂಬಿಯನ್ಸ್ ಹೆಂಗಿದೆ, ಸೆಟಪ್ ಹೆಂಗೆ ಮಾಡಿದ್ದೀರಾ, ಕಸ್ಟಮರ್ಸ್ ಬಂದರೆ ಕೂತ್ಕೊಳ್ಳೋಕ್ಕೆ ಚೇರ್ಸ್ ಬೇಕು, ಪ್ರಾಡಕ್ಟ್ ನೋಡೋಕ್ಕೆ ಟೇಬಲ್ ಬೇಕು, ಅಲೈನ್ಮೆಂಟ್, ಕುರ್ತೀಸ್ ಇದೆಯಾ ಇಲ್ಲಿರ್ತೀನಿ, ಲೆಹಂಗಾಸ್ ಇಡಬೇಕಂದ್ರೆ ಇಲ್ಲಿ ಹೆಂಗೆ ಇಡ್ತೀನಿ. ಸೊ ನೀವು ಯಾವ ಥರ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಏನೇನು ಇಡಬೇಕು ಅಂತ ನೋಡಿಬಿಟ್ಟು ಬೇಸ್ಡ್ ಆನ್ ದ್ಯಾಟ್ ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ ನೀವು ಪ್ರಾಡಕ್ಟ್ ಆಂಬಿಯನ್ಸ್ ಆ್ಯಂಡ್ ಅಲೈನ್ಮೆಂಟ್ ಸೆಟಪ್ ಮಾಡಿ. ಅವಾಗೆ ಕಸ್ಟಮರ್ಸ್ಗೂ ಕಂಫರ್ಟಬಲ್ ಆಗಿರುತ್ತೆ ಬನ್ನಿ ನೋಡೋಕ್ಕೆ. ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಶಾಪ್ ಅಂದರೆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿ ಅಂದರೆ ಒಂದು 50,000 2 ಲಕ್ಷ ಒಳಗಡೆ ಮಿಕ್ಸ್ಚರ್ ಆಫ್ ಕಲೆಕ್ಷನ್ಸ್ ನೀವು ತಗೋಬೋದು. ನಿಮ್ಮ ಇನ್ವೆಸ್ಟ್ಮೆಂಟ್ ನೀವು ಪ್ಲಾನ್ ಮಾಡಿಕೊಂಡು ನೀವು ಅಲೈನ್ ಮಾಡಿ, ಪ್ರಾಡಕ್ಟ್ಸ್ನ ಅಲೈನ್ಮೆಂಟ್ ಮಾಡಿ, ಸೆಟಪ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದು ಮುಖ್ಯವಾಗಿ ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡುತ್ತೆ. ನೆಕ್ಸ್ಟ್, ಕಸ್ಟಮರ್ ಬಂದರೆ ಗ್ರೀಟ್ ಮಾಡಿ, ಹಾಯ್ ಹೆಲೋ, ಪ್ರೊಫೈಲ್ ಅರ್ಥ ಮಾಡ್ಕೊಳ್ಳಿ, ಅವ್ರು ಎಲ್ಲಿಂದ ಬರ್ತಾ ಇದ್ದಾರೆ, ಅವ್ರಿಗೆ ಏನು ಬೇಕು, ಅವ್ರು ಆಲ್ರೆಡಿ ಕಸ್ಟಮರ್ ಬಿಸ್ನೆಸ್ ಮಾಡ್ತಾ ಇದ್ದಾರಾ, ಯಾವ ಬ್ಯಾಕ್ಗ್ರೌಂಡ್ನಿಂದ ಬರ್ತಾ ಇದ್ದಾರೆ, ಯಾವ ಸಿಟಿನಿಂದ ಬರ್ತಾ ಇದ್ದಾರೆ. ದೀಸ್ ಆರ್ ಆಲ್ ಸ್ಮಾಲ್ ಪಾಯಿಂಟ್ಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ. ಆವಾಗಲೂ ಕಸ್ಟಮರ್ಗೂ ನಿಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಈ ಥರನೇ ಈ ಪಾಯಿಂಟ್ಸ್ ಎಲ್ಲ ನೀವು ಫಾಲೋ ಮಾಡಬೇಕು. ಆ್ಯಂಡ್ ಯಾವಾಗಲೂ ಕಸ್ಟಮರ್ ರಿಜಿಸ್ಟರ್ನ ಫಾಲೋ ಮಾಡಿ. ಕಸ್ಟಮರ್ ನೇಮ್, ನಂಬರ್, ಸಿಟಿ, ಫೀಡ್ಬ್ಯಾಕ್, ಏನು ಪರ್ಚೇಸ್ ಮಾಡಿದ್ದಾರೆ, ಅವ್ರ ಬರ್ತ್ ಡೇಟ್, ಆ್ಯನಿವರ್ಸರಿ, ಅವ್ರಿಗೆ ಅದರಿಂದ ಒಂದು ಮೆಸೇಜ್ ಕಳಿಸಿ ವಿಶ್ ಮಾಡಿ, ಅವ್ರಿಗೆ ಒಂದು ಸಂತೋಷ ಇರುತ್ತೆ. ನಿಮ್ಮ ರೆಗ್ಯುಲರ್ ಕಸ್ಟಮರ್ ಆಗಬೇಕು ಅನ್ನೋರು ಈ ಥರ ವಿಷಯಗಳಲ್ಲೂ ನೀವು ಫಾಲೋ ಮಾಡಬೇಕು. ಕಸ್ಟಮರ್ ಅವಾಗೇ ಸ್ಯಾಟಿಸ್ಫೈ ಆಗಿ ಇರ್ತಾರೆ. ಆ್ಯಂಡ್ ಪ್ರಾಡಕ್ಟ್ಸು, ಲೊಕೇಶನ್ ಆಯಿತು, ಕಸ್ಟಮರ್ನ ಏನು ಮಾಡಬೇಕು, ಸೆಟಪ್ ನೋಡಬೇಕು, ಪ್ರಾಡಕ್ಟ್ಸ್ ನೋಡಬೇಕು. ಇವಾಗ ಎಲ್ಲಿಂದ ಪರ್ಚೇಸ್ ಮಾಡಬೇಕು ಅದು ತುಂಬ ಮುಖ್ಯವಾಗಿ ವಿಷಯ. ಪರ್ಚೇಸ್ ಅಂದರೆ ನೀವು ಡೈರೆಕ್ಟ್ ಅಲ್ಲಿ ಅಕ್ಕಪಕ್ಕದಲ್ಲಿ ನೀವು ಹೋಗಿ ಪರ್ಚೇಸ್ ಮಾಡ್ತೀರಾ. ಬಟ್ ಬೆನಿಫಿಟ್ಸ್ ಅಂದರೆ ನೀವು ಮ್ಯಾನುಫ್ಯಾಕ್ಚರ್ಸ್ ಹತ್ರನೇ ಪರ್ಚೇಸ್ ಮಾಡಿದ್ರೇ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕತ್ತೆ, ನೀವೊಂದು ಮಾರ್ಜಿನ್ ಇಡ್ತೀರಾ, ನಿಮ್ಗೊಂದು ಪ್ರಾಫಿಟ್ ಸಿಕ್ಕತ್ತೆ, ಆ್ಯಂಡ್ ನೀವೊಂದು ಲಾಭ ನೋಡ್ತೀರಾ. ಅದೇ ಬಿಸ್ನೆಸ್ ಫ್ಲೋ ಅಂತ ಹೇಳ್ತೀವಿ. ಡೀಲರ್ ಅಕ್ಕಪಕ್ಕ ಅವರು ಒಂದು ಮ್ಯಾನುಫ್ಯಾಕ್ಚರ್ಸ್ ಹತ್ರನೇ ತಗೊಂಡು ಹೋಗ್ತಾ ಇದ್ದಾರೆ, ಅದು ನೀವು ಅರ್ಥ ಮಾಡಿಸ್ಕೋಬೇಕು. ಅದು ನೀವೇ ಆ ಎಫರ್ಟ್ ತಗೋಬೋದಿಲ್ವಾ. ಸೊ ಸೂರತ್ ಅಂದರೆ ಟೆಕ್ಸ್ಟೈಲ್ಗೆ ಹಬ್ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಟೈಮ್ ತಗೊಳ್ಳಿ, ಬನ್ನಿ, ರಿಸರ್ಚ್ ಮಾಡಿ, ಸೂರತ್ ಟೆಕ್ಸ್ಟೈಲ್ ಮಾರ್ಕೆಟ್ನ ನೋಡಿ, ಬ್ರ್ಯಾಂಡ್ ಹತ್ರ ಹೋಗಿ, ಯಾರು ಎಷ್ಟಿಗೆ ಇದು ಕೊಡ್ತಾ ಇದ್ದಾರೆ, ಯಾವ ಬೆಲೆಯಲ್ಲಿ ಎಲ್ಲ
ಫ್ಯಾಕ್ಟ್ರಿ ಬೆಲೆಯಲ್ಲಿ ಏನು ಎಲ್ಲಿ ಸಿಗ್ತಾ ಇದೆ ಅಂತ ಅನಲೈಸ್ ಮಾಡಿ ಆವಾಗ ನೋಡ್ಬಿಟ್ಟು ಪರ್ಚೇಸ್ ಮಾಡಿ. ಸೂರತ್ತಲ್ಲಿ ಎಷ್ಟೋ ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ. ಸೊ ನೀವು ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಪರ್ಚೇಸ್ ಮಾಡಿ, ಅದೇ ತುಂಬಾ ಬೆನಿಫಿಟ್ಸ್. ಅಂಡ್ ಇದರಲ್ಲಿ ಏನೇನು ನೋಡಬೇಕು, ನಿಮ್ಮ ಕಸ್ಟಮರ್ನ ಸಂತೋಷ ಮಾಡೋಕ್ಕೆ ನೀವೇನೇನು ನೋಡಬೇಕು ಅಂದ್ರೆ ಕುರ್ತೀಸ್, ಸಾರೀಸ್ ಅಂದ್ರೆ ಸಾರೀಸ್, ಡ್ರೆಸ್ ಮೆಟೀರಿಯಲ್ ಅಂದ್ರೆ ಡ್ರೆಸ್ ಮೆಟೀರಿಯಲ್ ಎಲ್ಲ ನನಗೆ ಸಿಗ್ತಾ ಇದೆಯಾ ಅಂತ ನೋಡಿ. ಡಿಸೈನ್ಸ್, ಬೊಟಿಕ್, ಕಾಲೇಜ್, ಆಫೀಸ್ ವೇರ್, ಫಾರ್ಮಲ್, ಕ್ಯಾಶುವಲ್ ಇದೆಲ್ಲ ಸಿಗ್ತಾ ಇದೆಯಾ ಅಂತ ನೋಡಿ. ಕಿಡ್ಸ್ ಕಲೆಕ್ಷನ್ಸ್, ಬಾರ್ನ್ ಬೇಬೀಸ್ಗೆ, ವೆಸ್ಟರ್ನ್ ವೇರ್, ಬಾಟಮ್ ವೆರೈಟೀಸ್ ಈ ತರ ಎಲ್ಲ ಒಂದು ಜಾಗದಲ್ಲಿ ಇದೆಯಾ ಅಂತ ನೋಡಿ. ಅಂಡ್ ಬಟ್ಟೆ ಫ್ಯಾಬ್ರಿಕ್ಸ್ ಹೆಂಗಿದೆ, ಕ್ವಾಲಿಟಿ ಹೆಂಗಿದೆ, ಸರ್ವಿಸಸ್ ಹೆಂಗಿದೆ ನೋಡಿ. ರೆಡಿಮೇಡ್ ಕಲೆಕ್ಷನ್ಸ್ ಅಂದ್ರೆ ಸ್ಮಾಲ್ ಇದೆಯಾ, XXL ಇದೆಯಾ, 4XL ಇದೆಯಾ ಎಲ್ಲ ನೋಡಿ. ಇಷ್ಟು ಬೆನಿಫಿಟ್ಸ್. ಅಂಡ್ ಕಲರ್ ಚಾರ್ಟ್ ನಾನು ಆಫ್ಲೈನ್ ಅಲ್ಲಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡೋಕ್ಕಾಗಲ್ಲ, ಆನ್ಲೈನ್ ಸರ್ವಿಸ್ ಇದೆಯಾ ನೋಡಿ. ನನಗೆ ವಾಟ್ಸಪ್ ಅಲ್ಲಿ ಕಳ್ಸ್ಕೊಡ್ತಾರ ನೋಡಿ. ನನಗೆ ಟ್ರಾನ್ಸ್ಪೋರ್ಟ್ ಬರುತ್ತಾ, ಶಿಪ್ಪಿಂಗ್ ಸೇಫ್ ಆಗಿ ಬರುತ್ತಾ, ಎಷ್ಟು ದಿನ ಒಳಗಡೆ ಬರುತ್ತೆ ನೋಡಿ. ಇದು ಎಲ್ಲ COD ಆಪ್ಷನ್, ಆನ್ಲೈನ್ ಅಲ್ಲಿ ನಾನು ಕಡಿಮೆಗೆ ತಗೋಬೋದಾ, ಪೇಮೆಂಟ್ ಮಾಡಿ ತಗೋಬೋದಾ, ಇದು ಎಲ್ಲ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡಲೇಬೇಕು. ಅವಾಗಲೇ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಈ ವಿಷಯಗಳೆಲ್ಲ ತುಂಬಾ ಧ್ಯಾನಿಸ್ಬೇಕು ಒಂದು ಬಿಸ್ನೆಸ್ ಅಲ್ಲಿ, ಆವಾಗ ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡ್ಬೋದು ನೀವು. ಅಂಡ್ ಒಂದು ಬ್ರ್ಯಾಂಡ್ ಅಂದ್ರೆ ಮಾತಾಡಬೇಕು. ನನಗೆ ಕನ್ನಡ ಬರುತ್ತೆ, ನನಗೆ ಹಿಂದಿ ಗೊತ್ತಿಲ್ಲ ಅನ್ನೋರಿಗೆ ತುಂಬಾ ಒಂದು ಮೇಜರ್ ಪ್ರಾಬ್ಲಮ್. ಒಂದು ಅನ್ನೋನ್ ಸಿಟಿಗೆ ಹೋಗ್ಬೇಕು ಅನ್ನೋರಿಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರುತ್ತೆ. ಐ ಅಗ್ರಿ. ಬಟ್ ಲ್ಯಾಂಗ್ವೇಜ್ ಗೊತ್ತು, ಬಟ್ ನನಗೆ ಪ್ಯೂರ್ ನನಗೆ ಐಡಿಯಾ ಇಲ್ಲ ಅನ್ನೋರಿಗೆ ಲ್ಯಾಂಗ್ವೇಜ್ ಕಮ್ಯುನಿಕೇಟ್ ಮಾಡೋಕ್ಕೆ ಅಲ್ಲಿ ಎಕ್ಸಿಕ್ಯೂಟಿವ್ಸ್ ಇದ್ದಾರ. ನನ್ನ ಕರ್ನಾಟಕದಲ್ಲಿ ಯಾವ ಪ್ರಾಡಕ್ಟ್ ಹೋಗುತ್ತೆ, ನನಗೆ ಇದು ಬೇಕು, ನನಗೆ ಸಿಲ್ಕ್ ಹೋಗುತ್ತೆ, ಕಾಂಜೀವರಂ ಇದೆಯಾ, ನನ್ನ ಹತ್ರ ಪಟೋಲಾ ಇದೆಯಾ, ಇದು ಎಲ್ಲ ನೋಡಿ ನನಗೆ ಏನು ಬೇಕೋ ಅವ್ರು ಹೇಳ್ತಾರ ಅನ್ನೋದು ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡಬೇಕು. ಸೊ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ಸೊ ಕಮ್ಯುನಿಕೇಶನ್ ಮಾಡೋಕ್ಕೆ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಇದ್ದಾರಾ, ಇಂಗ್ಲಿಷ್ ಮಾತಾಡ್ತಾರಾ, ತೆಲುಗು ಮಾತಾಡ್ತಾರಾ, ಇದೆಲ್ಲ ನೋಡ್ಬಿಟ್ಟು ಒಂದು ಮ್ಯಾನುಫ್ಯಾಕ್ಚರ್ಸ್ ಹತ್ರ ಪರ್ಚೇಸ್ ಮಾಡಿ. ಇದು ಅವಾಗೆ ನೀವು ಈ ತರ ಎಲ್ಲ ಪಾಯಿಂಟ್ಸ್ನ ನೋಡ್ಬಿಟ್ಟು ಒಂದು ಪರ್ಚೇಸ್ ಮಾಡಿ ಬಿಸ್ನೆಸ್ ಅಲ್ಲಿ ನಿಮ್ಮ ಕಸ್ಟಮರ್ನ ಹ್ಯಾಪಿ ಮಾಡ್ಕೊಳ್ಳೋಕ್ಕೆ ನೀವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ಸ್ ಹತ್ರ ನೋಡ್ಬಿಟ್ಟು ಬನ್ನಿ, ಸರ್ವಿಸಸ್ ನೋಡಿ ಹೆಂಗ್ ಕೊಡ್ತಾ ಇದ್ದಾರೆ ಅಂತ. ಆ್ಯಂಡ್ ನಾನು ಇಂಟರ್ನ್ಯಾಷನಲ್ ಅಲ್ಲಿ ಇದ್ದೀನಿ, ನನಗೆ ಅಲ್ಲಿ ಒಂದು ಆನ್ಲೈನ್ ಬಿಸ್ನೆಸ್ ಮಾಡಬೇಕು, ನನಗೆ ಅಲ್ಲಿ ಒಂದು ಕ್ಲಾತಿಂಗ್ ಸ್ಟೋರ್ ಸೆಟ್ ಮಾಡಬೇಕು, ಒಂದು ಬೊಟಿಕ್ ಇಡಬೇಕು ಅನ್ನೋರ್ಗು ಇಂಟರ್ನ್ಯಾಷನಲ್ ಸರ್ವಿಸಸ್ ಕೊಡ್ತಾ ಇದ್ದಾರಾ, ಆನ್ಲೈನಲ್ಲಿ ನಾನು ಅಲ್ಲಿಂದ ಪರ್ಚೇಸ್ ಮಾಡ್ಕೋಬೋದಾ, ಡೊಮೆಸ್ಟಿಕ್ ಇದೆಯಾ, ಸರ್ವಿಸಸ್ ಮಾಡ್ತಾರಾ, ಈ ಕಲೆಕ್ಷನ್ಸ್ ಇಲ್ಲಿ ನಾನು ಸೇಫ್ ಆಗಿ ಮಾಡ್ಬೋದಾ, ಬಂದ್ಬಿಡುತ್ತಾ, ನನಗೆ ಕಮ್ಯುನಿಕೇಶನ್ ಇದೆಯಾ, ಇದು ಎಲ್ಲ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡಿ ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡಿ ಅಂತ ಹೇಳ್ತೀನಿ. ಸೊ ಈ ಎಲ್ಲ ಬೆನಿಫಿಟ್ಸ್ ಕೊಡೋ ಬ್ರ್ಯಾಂಡ್ KTC ಮ್ಯಾನುಫ್ಯಾಕ್ಚರ್ಸ್ ನೀವು ವಿಸಿಟ್ ಮಾಡ್ಬೋದು. ಸೂರತ್ ಅಂದ್ರೆ ನೀವು ರೈಲ್ವೆ ಸ್ಟೇಷನ್ ಇಂದಾನು ಬರ್ಬೋದು, ಏರ್ಪೋರ್ಟ್ ಇಂದಾನು ಬರ್ಬೋದು. ಬೆಳಿಗ್ಗೆನಿಂದ ಈವ್ನಿಂಗ್ ಸಾಯಂಕಾಲವರೆಗೂ ಶಾಪ್ ಇರುತ್ತೆ. ಕಮ್ಯುನಿಕೇಟ್ ಮಾಡೋಕ್ಕೆ ಪಿಕಪ್ ಡ್ರಾಪ್ ಡಿಸ್ಪ್ಲೇಲಿ ನಂಬರ್ ಇದೆ, 24/7 ನೀವು ಆರ್ಡರ್ಸ್ ಮಾಡ್ಕೋಬಹುದು. ಸೊ ಈ ತರ ನೀವು ಎಲ್ಲ ನೋಡ್ಬಿಟ್ಟು ಒಂದ್ಸತಿ ಸೂರತ್ ಹಬ್ಬ ಬಂದ್ಬಿಟ್ಟು ಒಂದ್ಸತಿ ನೀವು ಸೂರತ್ ಟೆಕ್ಸ್ಟೈಲ್ ಎಲ್ಲ ನೋಡ್ಬಿಟ್ಟು ರಿಸರ್ಚ್ ಮಾಡಿ ಸ್ಟೇಬಲ್ ಮ್ಯಾನುಫ್ಯಾಕ್ಚರ್ಸ್ ಜೊತೆ ಟೈ ಅಪ್ ಮಾಡ್ಕೊಳ್ಳಿ. ಪ್ರತಿ ಒಂದು ಕಲೆಕ್ಷನ್ಸ್ ನಿಮಗೆ ಕೊಡ್ತಾ ಇದ್ದಾರೆ, ಬೆನಿಫಿಟ್ಸ್, ನ್ಯೂ ಯೂನಿಕ್ ವೆರೈಟೀಸ್, ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಎಲ್ಲಿ ಸಿಗ್ತಾ ಇದೆ, ನಾನು ಎಷ್ಟು ಮಾರ್ಜಿನ್ ಇಡ್ಬೋದು ನಿಮಗೆ ಗೈಡ್ ಮಾಡ್ತಾರೆ. ಬಿಸ್ನೆಸ್ ಟಿಪ್ಸ್, ಐಡಿಯಾಸ್, ಇದು ಎಲ್ಲ ಪಾಯಿಂಟ್ಸ್ ನೀವು ಫೋಕಸ್ ಮಾಡಿದ್ರೆ ನೀವು ನಿಮ್ಮ ಕಸ್ಟಮರ್ನ ಹ್ಯಾಪಿ ಇಡ್ಬೋದು. ಸೊ ಕಸ್ಟಮರ್ಗೆ ಬೆಸ್ಟ್ ಸರ್ವಿಸಸ್ ನೀವು ಕೊಡ್ಬೋದು. ಆವ್ರೇಜ್, ರೆಗ್ಯುಲರ್, ಫಾಸ್ಟ್ ಮೂವಿಂಗ್ ಕಲೆಕ್ಷನ್ ಯಾವುದು ನನಗೆ ಡೆಡ್ ಸ್ಟಾಕ್ ಇದೆ, ನಾನು ಯಾವ್ದು ಇಡಬಾರ್ದು, ನಾನು ಯಾವ್ದು ಕಲೆಕ್ಷನ್ ರೆಗ್ಯುಲರ್ ಆಗಿ ನಾನು ಆರ್ಡರ್ ಪ್ಲೇಸ್ ಮಾಡಬೇಕು, ಹೆಂಗ್ ಕಸ್ಟಮರ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಕಸ್ಟಮರ್ ರಿಕ್ವೈರ್ಮೆಂಟ್ಗೆ ಕಸ್ಟಮರ್ಗೆ ನಾನು ಎಲ್ಲೆಲ್ಲ ಆಫರ್ ಕೊಡಬೇಕು, ಕಸ್ಟಮರ್ ನನಗೆ ರೆಗ್ಯುಲರ್ ಕಸ್ಟಮರ್ ಬರ್ತಾರೆ. ಏನಕ್ಕಂದ್ರೆ ಒಂದು ಕಸ್ಟಮರ್ ಪರ್ಚೇಸ್ ಮಾಡಿದ್ರೆ ಬೇರೆ ಕಸ್ಟಮರ್ ಹತ್ರ ಅವ್ರ ಫ್ರೆಂಡ್ ಹತ್ರ ಹೋಗಿ ಹೇಳ್ತಾರೆ. ಸೊ ವರ್ಡ್ ಆಫ್ ಮೌತ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ತುಂಬಾ ವಾಕಿಂಗ್ಸ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಫ್ಲೋ ಒಂದು ಸ್ಟ್ರಾಂಗ್ ಆಗಿರುತ್ತೆ. ಸೊ ನೀವು ಈ ತರ ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡೋಕ್ಕೆ ಈ ಎಲ್ಲ ಪಾಯಿಂಟ್ಸ್ ನಾನು ಹೇಳಿದ್ದೀನಿ, ಇದೆಲ್ಲ ಟ್ರೈ ಮಾಡಿ, ಫಾಲೋ ಮಾಡಿ, ಅಂಡ್ ನಿಮ್ಮ ಬಿಸ್ನೆಸ್ ಅಲ್ಲಿ ಅಪ್ಲೈ ಮಾಡಿ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ. ಸೊ ಐ ಬಿಲೀವ್ ದಟ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಇರುತ್ತೆ. ಸೊ ಎಲ್ಲರ ಹತ್ರ ಶೇರ್ ಮಾಡ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ಗೆ ಸಪೋರ್ಟ್ ಮಾಡಿ, ರೆಗ್ಯುಲರ್ ಪ್ರಾಡಕ್ಟ್ ವಿಡಿಯೋಸ್ ನೋಡಿ, ಬೇಗ ಆನ್ಲೈನ್ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ನಿಮಗೆ 7 to 10 days ಅಲ್ಲಿ ಬಂದ್ಬಿಡುತ್ತೆ KTC ಫ್ಯಾಕ್ಟ್ರಿನಿಂದ. ಸೊ ಫರ್ದರ್ ಇನ್ಫಾರ್ಮೇಶನ್ಗೆ ಡಿಸ್ಪ್ಲೇಲಿ ನಂಬರ್ ಇದೆ. ಸೊ ಮಾತಾಡ್ಬೋದು, ನಿಮಗೆ ವಾಟ್ಸಪ್ ಎಲ್ಲ ಶೇರ್ ಮಾಡ್ತಾರೆ, ಟೈ ಅಪ್ ಮಾಡ್ಕೊಂಡು ಒಂದು ವ್ಯಾಪಾರ ನೀವು ಸ್ಟಾರ್ಟ್ಅಪ್ ಮಾಡ್ಬೋದು, ಬಟ್ಟೆಗಳು ಬಿಸ್ನೆಸ್ನ. ಸೊ ಈ ಥರ ಹೊಸ ವಿಡಿಯೋಸ್ ಆ್ಯಂಡ್ ಬಿಸ್ನೆಸ್ ವಿಡಿಯೋಸ್ ಆ್ಯಂಡ್ ಪ್ರಾಡಕ್ಟ್ ರಿಲೇಟೆಡ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ. ಸೊ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರ ಹತ್ರ ಶೇರ್ ಮಾಡಿ. ಲಿಂಕ್ನ ತಿರ್ಗಾ ಭೇಟಿ ಮಾಡೋಣ. ಅದುವರೆಗೂ ಟೇಕ್ ಕೇರ್. ನಮಸ್ಕಾರ. साड़ी कुर्ती या हो लहंगा, सही दाम का नाम केसरिया, सही दाम का नाम केसरिया.